ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋಣ. ಕಡಲೆಬೇಳೆ ಒಬ್ಬಟ್ಟು ಅಥವಾ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 1-2 ಗಂಟೆ ನೆನೆಸಿಟ್ಕೊಳ್ಬೇಕು. ಇವಾಗ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಓಪನ್ ಆಗಿ ಹೀಗೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಳೆ ಮುಳುಗುವವರೆಗೆ ಸ್ವಲ್ಪ ನೀರು ಹಾಕ್ಕೊಂಡು 2 ವಿಸಿಲ್ ತೆಗೆದುಕೊಳ್ಳೋಣ. ಅದಕ್ಕಿಂತ ಜಾಸ್ತಿ ವಿಸಿಲ್ ಬೇಡ, ಯಾಕಂದರೆ ತುಂಬ ಸ್ಮ್ಯಾಶ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ 2 ಅಥವಾ 1 ವಿಸಿಲ್ ಸಾಕಾಗುತ್ತೆ. ಈ ರೀತಿ ಬೇಯಿಸ್ಕೊಳ್ಳಿ. ಇವಾಗ ಇದನ್ನು ಸ್ಟ್ರೈನರ್ಗೆ ಹಾಕ್ಕೊಂಡು ನೀರೆಲ್ಲ ಸ್ಟ್ರೈನ್ ಮಾಡ್ಕೊಳ್ವ. ಇವಾಗ ಇದನ್ನು ಹಾಗೆ ನೀರು ಸ್ಟ್ರೈನ್ ಆಗಲಿಕ್ಕೆ ಒಂದು ಬದಿಯಲ್ಲಿ ಇಟ್ಟು ಬಿಡೋಣ. ನಾವು ಇನ್ನೊಂದು ಬದಿಯಲ್ಲಿ ಇವಾಗ ಕನಕ ಮಾಡ್ಕೊಳ್ಳೋಣ. ಹೋಳಿಗೆ ಇದು ಹಿಟ್ಟು ಕಲಿಸ್ಕೊಳ್ಳೋಣ. ಇದಕ್ಕೆ ನಾನು 2 ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಸ್ವೀಟ್ ಬರಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನೀರು ಹಾಕ್ಕೊಂಡು ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಂಡು ಬರೋಣ. ಇದಕ್ಕೆ ಎಣ್ಣೆ ಹಾಕಿ ಕೂಡ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ಕಲಿಸ್ಕೊಳ್ಳುವಾಗ ನಾನು ಒಟ್ಟಾರೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಮಾತ್ರ ಸಾಫ್ಟಾಗಿ ಬರೋದು. ನಮಗೆ ಹೋಳಿಗೆಯ ಕನಕ ಯಾವತ್ತೂ ಸಾಫ್ಟಾಗಿ, ತುಂಬ ಸಾಫ್ಟಾಗಿ ಬರಬೇಕು. ಚಪಾತಿ ಹಿಟ್ಟಿನ ಥರ ಗಟ್ಟಿ ಅಲ್ಲ, ತುಂಬ ಸಾಫ್ಟಾಗಿ ಬರಬೇಕು. ಈ ರೀತಿ ಬರಬೇಕು ನೋಡಿ. ನೋಡಲಿಕ್ಕೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿ ಸಾಫ್ಟಾಗಿ ಹಿಟ್ಟು ಕಲಸಿದ ನಂತರ ಇದರ ಮೇಲುಗಡೆ 3-4 ಟೇಬಲ್ ಸ್ಪೂನ್ ಪುನಃ ಎಣ್ಣೆ ಹಾಕಬೇಕು. ಎಣ್ಣೆ ಜಾಸ್ತಿ ಯೂಸ್ ಆಗುತ್ತೆ, ಯಾಕಂದರೆ ಹೋಳಿಗೆ ಕರೆಕ್ಟಾಗಿ ಬರಬೇಕಾದ್ರೆ ಎಣ್ಣೆ ಕರೆಕ್ಟಾಗಿ ತುಂಬ ಹಾಕಿ ಈ ರೀತಿ 1-2 ಗಂಟೆ ಈ ರೀತಿ ಇಟ್ಟು ಬಿಡಬೇಕು. ಇವಾಗ ನಾವು ಬೇಳೆಯನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ನೀರೆಲ್ಲ ಬಸ್ಕೊಂಡಿದ್ದೇನೆ ಇಲ್ಲಿ. ಇವಾಗ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ಸ್ಟ್ರೈನರಲ್ಲಿ ಈ ರೀತಿ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಆವಾಗ ಅದು ಸ್ಟ್ರೈನರ್ನ ಹಿಂದ್ಗಡೆ ಸಾಫ್ಟ್ ಸ್ಮೂತ್ ಇದ್ದು ಏನು ಬೇಳೆದು ಸ್ಮೂತ್ ಕಂಟೆಂಟ್ ಏನಿದೆ ಅದು ಆ ಸ್ಟ್ರೈನರ್ ಇದ್ದು ಹಿಂದ್ಗಡೆ ಇರುತ್ತೆ. ಅದನ್ನು ಕೈಯಿಂದ ಸ್ಕ್ರೇಪ್ ಮಾಡ್ಕೊಂಡಿದ್ರೆ ಆಯಿತು. ಈ ರೀತಿ ಉಳಿದನ್ನೆಲ್ಲ ಕಡಲೆಬೇಳೆನೂ ಈ ರೀತಿ ನಾನು ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ಸ್ಮೂತಾಗಿ ಅದನ್ನು ಸೋಸ್ಕೊಂಡಿದ್ದೇನೆ. ಇವಾಗ ನೋಡಿ, ಹಿಂದ್ಗಡೆಯಿಂದ ನಾನು ತೆಗೆದಿದ್ದೇನೆ, ಅದು ಹಿಂದ್ಗಡೆ ಇರುತ್ತೆ, ಅದನ್ನು ಹೀಗೆ ತೆಗೆದುಕೊಂಡ್ರೆ ಆಯಿತು. ಈ ರೀತಿ ನಮ್ಮದು ಸಾಫ್ಟ್ ಆದ ಬೇಳೆ ಮಿಕ್ಸ್ಚರ್ ರೆಡಿ ಆಗಿದೆ. ನಾನು ಬೆಲ್ಲ ಹಾಕ್ಕೊಂಡು ಮಾಡ್ತಿದ್ದೇನೆ. ಇದಕ್ಕೆ ನಾನು ಇವಾಗ 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ. ಇದರ ಜೊತೆನೇ ನಾವು ಸ್ಮೂತ್ ಮಾಡಿಟ್ಕೊಂಡಿರುವ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. 2 ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಹಾಕಿರೋದ್ರಿಂದ ಇದು ಒಂದ್ಸಲ ಫುಲ್ ನೀರಾಗಿ ಬರುತ್ತೆ, ನಂತರ ಗಟ್ಟಿ ಆಗುತ್ತೆ. ಇವಾಗ ನೋಡಿ, ಕರೆಕ್ಟಾಗಿ ಬೆಲ್ಲ ಜೊತೆ ಮಿಕ್ಸ್ ಆದ ನಂತರ ಈ ರೀತಿ ತುಂಬ ಸ್ಮೂತಾಗಿ ಸ್ವಲ್ಪ ನೀರಾಗಿಯೇ ಇರುತ್ತೆ. ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಕಾಯಿಸ್ಕೊಳ್ಬೇಕು. ಇವಾಗ ನೋಡಿ ಎಷ್ಟು ನೀರಾಗಿ ಬಂದಿದೆ. ಇದು ಇವಾಗ ಗಟ್ಟಿ ಆಗ್ತಾ ಬರ್ತದೆ ಬೆಂದ ಹಾಗೆ. ಇವಾಗ ನೋಡಿ, ಇದಕ್ಕೆ ಕನಿಷ್ಠ 15 ನಿಮಿಷ ಟೈಮ್ ಬೇಕಾಗುತ್ತೆ. ಈ ರೀತಿ ಸಾಫ್ಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಈ ರೀತಿ ಕಾಯಿಸ್ಕೊಳ್ಬೇಕು. ನೀರೆಲ್ಲ ಆವಿಯಾದ ನಂತರ ಇದು ತಿಕ್ಕಾಗ್ತಾ ಬರ್ತದೆ. ನಮಗೆ ತುಂಬ ನೀರು ಬರಬಾರ್ದು, ಗಟ್ಟಿ ಕೂಡ ಜಾಸ್ತಿ ಬೇಕಂತಿಲ್ಲ. ಇದು ಆಲ್ಮೋಸ್ಟ್ ಫುಲ್ ನೀರು ಆವಿ ಆದ ನಂತರ ನಮ್ಗೆ ಗೊತ್ತಾಗುತ್ತೆ ಗಟ್ಟಿ ಆಗ್ತದಂತ. ಆವಾಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇವಾಗ ಎಲ್ಲ ನೀರು ಡ್ರೈ ಆಗಿದೆ, ಇಷ್ಟಾದರೆ ಸಾಕು. ಇದು ತಣ್ಣಗಾದ ನಂತರ ಪುನಃ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ, ಇದು ಎಷ್ಟು ಗಟ್ಟಿಯಾಗಿ ಬಂತು ನೋಡಿ. ಈ ರೀತಿ ಆದರೆ ನಮ್ಮ ಹೋಳಿಗೆಯ ಹೂರಣ ರೆಡಿಯಾಗಿದೆ. ಇದನ್ನು ಇವಾಗ ನಾವು ಹಾಗೆ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಟ್ಟು ಬಿಡೋಣ. ಈ ರೀತಿ ಓಪನ್ ಆಗಿ ಪ್ಲೇಸಲ್ಲಿ ಇಟ್ಟು ಬಿಡೋಣ. ಇವಾಗ ನಾವು ಹಿಟ್ಟು ಕಲಿಸ್ಕೊಂಡಿದ್ದೇವಲ್ಲ, ಇದನ್ನು ಸಣ್ಣ ಸಣ್ಣ ಬಾಲ್ಸ್ ರೀತಿಯಲ್ಲಿ ತೆಗೆದಿಟ್ಕೊಳ್ಳೋಣ. ತುಂಬ ದೊಡ್ಡ ಬಾಲ್ಸ್ ಬೇಡ. ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿದರೆ ಸಣ್ಣ ಬಾಲ್ ಬರುತ್ತಲ್ಲ, ಅಷ್ಟು ಸಾಕಾಗುತ್ತೆ. ಇದರಲ್ಲೂ ಸ್ವಲ್ಪ ಉಳಿತದೆ. ಈ ರೀತಿ ಎಲ್ಲ ಹಿಟ್ಟನ್ನು ಸಣ್ಣ ಸಣ್ಣ ಬಾಲ್ ಹಾಕಿ ಬಾಲ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ನಮಗೆ ಹೋಳಿಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ತೆಗೆದಿಟ್ಕೊಳ್ಳಿ. ಒಂದು ಬಾಳೆ ಎಲೆ ತಗೊಂಡು ಅದಕ್ಕೆ ಹಾಕಿಟ್ಕೊಳ್ಳಿ, ಇಲ್ಲಾಂದರೆ ಪಾತ್ರೆಗೆ ಪುನಃ ಅಂಟ್ತದಲ್ಲ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೀಗೆ ಎಲ್ಲ ಕನಕವನ್ನು ಹಾಗೆ ಹಾಕಿಟ್ಕೊಳ್ಳೋಣ. ಪ್ರಿಪೇರ್ ಮಾಡಿದ ಎಲ್ಲ ಕನಕವನ್ನು ಹಾಗೆ ಹಾಕಿಟ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡಿದ್ದೇನೆ ನಾನು. ಇನ್ನೊಂದು ಬದಿಯಲ್ಲಿ ನಾವು ಕಡಲೆಬೇಳೆಯದ್ದು ಕೂಡ ಬಾಲ್ಸ್ ರೆಡಿ ಮಾಡಿ ಇಟ್ಕೊಂಡಿರೋಣ. ಹೂರಣ ರೆಡಿ ಮಾಡಿದ್ದೇವಲ್ಲ, ಅದನ್ನು ಬಾಲ್ಸ್ ರೀತಿಯಲ್ಲಿ ಇಟ್ಕೊಳ್ಳೋಣ. ಇವಾಗ ಹಿಟ್ಟು ಲಟ್ಟಿಸ್ಲಿಕ್ಕೆ ನಾನು ಒಂದು ಬಾಳೆ ಎಲೆ ತಗೊಂಡಿದ್ದೇನೆ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೇನೆ, ಬಾಡಿಸ್ಕೊಂಡಿದ್ದೇನೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದರ ಜೊತೆನೇ ಲಟ್ಟಣಿಗೆಗೂ ಕೂಡ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇವಾಗ ಕಣಕ ತಗೊಳ್ಳೋಣ. ನಾವೇನು ಹಿಟ್ಟು ಕಲಿಸ್ಕೊಂಡಿದ್ದೇವೋ ಸಣ್ಣ ಸಣ್ಣ ಬಾಲ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಒಂದು ಬಾಲ್ ಆ ರೀತಿಯಲ್ಲಿ ತಗೊಂಡು ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ನಾವೇನು ಹೂರಣ ರೆಡಿ ಮಾಡಿದ್ದೇವೆ ಬೇಳೆದು, ಅದನ್ನು ಅದರ ಮಧ್ಯೆ ಇಟ್ಕೊಂಡು ಈ ರೀತಿ ಕನಕವನ್ನು ಎಳೆದುಕೊಳ್ಳಿ. ಮೈದಾದ ಹಿಟ್ಟು ಏನು ಮಾಡ್ಕೊಂಡಿದೆ ಅದನ್ನು ಈ ರೀತಿ ಮಾಡ್ಕೊಳ್ಳಿ. ಎಣ್ಣೆ ಹಾಕಿರೋದ್ರಿಂದ ಕರೆಕ್ಟಾಗಿ ಸ್ಟ್ರೆಚ್ ಆಗುತ್ತೆ, ಯಾವುದೇ ಪ್ರೆಷರ್ ಹಾಕಬೇಕಂತಿಲ್ಲ. ಈ ರೀತಿ ಮಾಡಿಕೊಂಡು ಎಕ್ಸಸ್ ಏನಿದೆ ಅದನ್ನು ತೆಗೆದಿಟ್ಕೊಳ್ಳಿ.
ಈ ರೀತಿ ಕರೆಕ್ಟಾಗಿ ಬಾಲ್ಸ್ ರೀತಿಯಲ್ಲಿ ಮಾಡ್ಕೊಳ್ಳಿ. ಇವಾಗ ನಮ್ಮ ಹಿಟ್ಟು ಕಲಸಿ ಆಗಿದೆ. ಇದನ್ನು ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಫೋರ್ಸ್ ಹಾಕಬೇಡಿ. ಸ್ಮೂತಾಗಿ ಮಾಡಲಿಕ್ಕೆ, ಹೋಳಿಗೆ ಇರುವುದೇ ಸ್ಮೂತಾಗಿ ಮಾಡಲಿಕ್ಕೆ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ರಂತ ಇವಾಗ ನಾವೇನು ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀವಿ, ಇದರಿಂದ ನಾವು ಲಟ್ಟಿಸ್ಕೊಳ್ಳೋಣ. ಚಪಾತಿ ಥರ ಗಟ್ಟಿ ಲಟ್ಟಿಸ್ಕೊಳ್ಳಿಕ್ಕೆಲ್ಲ ತುಂಬ ಲೋ ಪ್ರೆಷರಲ್ಲಿ ಸಾಫ್ಟಾಗಿ ಇದನ್ನು ಈ ರೀತಿ ಲಟ್ಟಿಸ್ಕೊಳ್ಬೇಕು. ನೋಡಿ, ಯಾವುದೇ ಪ್ರೆಷರ್ ಹಾಕ್ಲಿಕ್ಕಿಲ್ಲ. ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಒಂದ್ಸಲ ಅಂತೂ ಮಾಡಿದ ನಂತರ ಇವಾಗ ಈ ರೀತಿ ಕರೆಕ್ಟಾಗಿ ಹೋಳಿಗೆ ಬಂದರೆ ಇನ್ನೂ ಮಾಡುವಂತ ಅನಿಸ್ತದೆ. ಈ ರೀತಿ ಲಟ್ಟಿಸ್ಕೊಳ್ಳಿ. ಇದನ್ನು ಇವಾಗ ನಾನು ಪ್ಯಾನಿಗೆ ಹಾಕ್ಕೊಳ್ತೀನಿ. ಅದೇ ಬಾಳೆ ಎಲೆ ಸಮೇತ ನಾನು ಹಾಕ್ಕೊಳ್ತಿದ್ದೇನೆ. ಅದು ಹೋಳಿಗೆ ಸ್ವಲ್ಪ ಕಾಯ್ದ ನಂತರ ಇದು ಎಲೆ ಬಿಡ್ತದೆ, ನಾವು ಆರಾಮ್ಸಾಗಿ ತೆಗೆದುಕೊಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ಇವಾಗ ಒಂದು ಸೈಡಲ್ಲಿ ಒಂದು 2 ನಿಮಿಷ ಕಾಯ್ದ ನಂತರ ಇನ್ನೊಂದು ಬಡಿ ಫ್ಲಿಪ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲ ಹಾಕಿರೋದ್ರಿಂದ ತುಂಬ ಬ್ಲ್ಯಾಕ್ ಆಗಿ ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಲೋ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕಿದರೆ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ತುಪ್ಪ ಹಾಕೊಳ್ಳೋಣ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಈ ರೀತಿ ಎರಡೂ ಬದಿ 1-2 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಳ್ಳಿ. ನಮ್ಮ ಕಡಲೆಬೇಳೆ ಹೋಳಿಗೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಕರಿಯಲ್ಲಿ ತರಬೇಕಂತ ಇಲ್ಲ, ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ, ನಾನು ಹೇಳಿದ ಮೆಥಡಲ್ಲಿ ಟ್ರೈ ಮಾಡಿ, ಈಸಿಯಾಗಿ ಬರುತ್ತೆ. ನೋಡಿ, ನಮ್ಮದು ಒಂದು ಹೋಳಿಗೆ ರೆಡಿ ಆಯಿತು. ಈ ರೀತಿ ಬಂದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ತಿಂದ್ಕೊಳ್ಬೋದು. ನಾನು ಇದನ್ನು ಯುಗಾದಿ ದಿವಸ ಮಾಡಿದ್ದೆ. ಇವಾಗ ಇನ್ನೊಂದು ತೆಗೆದುಕೊಂಡಿದ್ದೇನೆ, ಅದನ್ನು ಕೂಡ ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಒಳಗೆ ಬೇಳೆ ಹೂರಣ ಇಟ್ಕೊಂಡು ಈ ರೀತಿ ಮೇಲ್ಗಡೆಯಿಂದ ಮೈದಾ ಹಿಟ್ಟಿದ್ದೇನು ಕಲಿಸ್ಕೊಂಡಿದೆ ಅದನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಬಾಲ್ಸ್ ರೀತಿ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಎಕ್ಸಸ್ ಏನು ಮೈದಾ ಹಿಟ್ಟಿದೆ ಅದನ್ನು ತೆಗೆದುಕೊಂಡು ಒಂದೊಂದ್ಸಲ ಈ ರೀತಿ ಕರೆಕ್ಟಾಗಿ ಬಾಲ್ ರೀತಿ ಮಾಡಿಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಬಾಳೆ ಎಲೆಯಲ್ಲಿ. ನಂತರ ಲಟ್ಟಣಿಗೆಯಲ್ಲಿ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ. ಈ ರೀತಿ ತುಂಬ ಸಾಫ್ಟಾಗಿ ಒತ್ತಬೇಡಿ, ಗಟ್ಟಿ ಪ್ರೆಷರ್ ಹಾಕಿ ಮಾಡಬೇಡಿ, ಆವಾಗ ಅದು ಹಿಡಿದುಕೊಳ್ಳುತ್ತೆ, ನಮ್ಮ ಲಟ್ಟಣಿಗೆಗೆ ಹಿಡಿದುಕೊಳ್ಳುತ್ತೆ. ಸಾಫ್ಟಾಗಿ ಮಾಡಿದರೆ ಮಾತ್ರ ಕರೆಕ್ಟಾಗಿ ಇದನ್ನು ಪುಷ್ ಮಾಡಿದರೆ ಆಯಿತು. ಸಾಫ್ಟಾಗಿ ಪುಷ್ ಮಾಡಿದರೆ ಆಯಿತು. ಸಾಫ್ಟಾಗಿ ಬರುತ್ತೆ, ಜಾಸ್ತಿ ಪ್ರೆಷರ್ ಹಾಕಬೇಕಂತಿಲ್ಲ. ಸ್ವಲ್ಪ ಪುಷ್ ಮಾಡಿದ್ರು, ಸಾಫ್ಟಾಗಿ ಇದು ಮಾಡಿದ್ರು ಅದು ಅಗಾಲ ಆಗಿ ಬಿಡುತ್ತೆ. ಕರೆಕ್ಟಾಗಿ ಒಂದೊಳ್ಳೆ ರೀತಿ ಹೋಳಿಗೆ ಬರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟ್ ಎಲೆ ಸಮೇತ ನಾವು ತವಕ್ಕೆ ಹಾಕೊಂಡ್ರೆ ಆಯ್ತು. ಯಾಕಂದರೆ ನಮಗೆ ಇದು ಕೈಯಲ್ಲಿ ಹಿಡಿದ್ರೆ ಪುನಃ ಕೈಗೆ ಹಿಡಿತದೆ, ಅಂಟ್ತದೆ ಅಂತ ಏನಾದರೂ ಇದ್ದರೆ ಡೈರೆಕ್ಟ್ ಎಲೆಗೆ ಈ ರೀತಿ ಹಾಕೊಳ್ಳೋದು. ಸ್ವಲ್ಪ ಕಾದ ನಂತರ ಅದು ಎಲೆ ಬಿಡ್ತದೆ. ಈ ರೀತಿ ಸ್ವಲ್ಪ ಕಾದ ನಂತರ ಈ ರೀತಿ ಮಾಡಿದರೆ ಎಲೆ ಬಿಟ್ಕೊಳ್ತದೆ. ನೋಡಿ, ಪ್ಯಾನಿಗೆ ಹಾಕೊಂಡಾಯಿತು. ಇವಾಗ ಒಂದು ಬದಿಯಲ್ಲಿ 1-2 ನಿಮಿಷ ಕಾಯಿಸ್ಕೊಳ್ಳೋಣ. ನಂತರ ಫ್ಲಿಪ್ ಮಾಡ್ಕೊಳ್ಳೋಣ. ಈ ರೀತಿ ಕಾಯಿಸ್ಕೊಳ್ಳುವ ಟೈಮಲ್ಲಿ ಇನ್ ಕೇಸ್ ಒಡೆದೋದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅದು ಆರಾಮ್ಸೆ ಮಾಡ್ಕೊಳ್ಬೋದು, ಏನಾಗೋದಿಲ್ಲ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಈ ರೀತಿ ಎರಡೂ ಬದಿ 1-2 ನಿಮಿಷ ಕಾಯಿಸ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಳ್ಳೋಣ. ಸಕ್ಕರೆ ಹಾಕಿ ಮಾಡಿದರೆ ಇನ್ನೊಂದು ರೀತಿ ಬರುತ್ತೆ, ಬೆಲ್ಲ ಹಾಕಿ ಮಾಡಿದರೆ ಈ ರೀತಿ ಬರುತ್ತೆ. ಸಕ್ಕರೆ ಹಾಕಿ ಮಾಡಿದರೆ ಮದುವೆ ಮನೆಯಲ್ಲಿ ಮೊದಲೆಲ್ಲ ಕೊಡ್ತಿದ್ರಲ್ಲ ಆ ರೀತಿ ಹೋಳಿಗೆ ಬರುತ್ತೆ. ಇದು ನಾವು ಕಾಯಿ ಹೋಳಿಗೆ ಎಲ್ಲ ತಿಂತೀವಲ್ಲ ಬೇಕರಿಯಲ್ಲಿ ತಂದು, ಆ ರೀತಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.